ಸಮಸ್ತ ವೀಕ್ಷಕರಿಗೂ ಓಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾಳೆ ಡಿ ಬಾಸ್ ರವರ ದ ಡೆವಿಲ್ ಚಿತ್ರ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಟ್ರೈಲರ್ ಅಂತೂ ಕಿತ್ಕೊಂಡು ಹೋಗ್ತಾ ಇದೆ. ಈಗಾಗಲೇ ಹತ್ತತ್ರ 13 ಮಿಲಿಯನ್ ವ್ಯೂಸ್ ಬಂದಿದೆ. ಹತ್ತತ್ರ 5 ಲಕ್ಷ ಲೈಕ್ಸ್ ಬಂದಿದೆ. ಹತ್ತತ್ರ 50,000 ಕಮೆಂಟ್ಸ್ ಬಂದಿದೆ. ಇದರಿಂದಾನೇ ಗೊತ್ತಾಗುತ್ತೆ ಸಿನಿಮಾ ಹಿಟ್ಟಾಗೋದಂತೂ ಖಚಿತ. ನಾನು ಇವಾಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಕನ್ನಡ ಚಿತ್ರ ಪ್ರೇಮಿಗಳಲ್ಲಿ, ಚಿತ್ರ ರಸಿಕರಲ್ಲಿ, ಡಿ ಬಾಸ್ ಅಭಿಮಾನಿಗಳಲ್ಲಿ, ಸಮಸ್ತ ವೀಕ್ಷಕರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ದ ಡೆವಿಲ್ ಚಿತ್ರವನ್ನ ಟೆಲಿಗ್ರಾಮ್ಗಳಲ್ಲಿ ಅಥವಾ ಇತರ ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ಶೇರ್ ಮಾಡಬೇಡಿ. ಕೆಲವು ವೆಬ್ಸೈಟ್ಗಳಿಂದ ದಯವಿಟ್ಟು ಡೌನ್ಲೋಡ್ ಮಾಡಬೇಡಿ. ಕೊನೆ ಪಕ್ಷ ಒಂದು 3-4 ವಾರ ದಯವಿಟ್ಟು ಯಾರೂ ಕೂಡ ಟೆಲಿಗ್ರಾಮ್ಗಳಲ್ಲಿ ಶೇರ್ ಮಾಡಬೇಡಿ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಚಿತ್ರದ ಗೆಲುವು ಡಿ ಬಾಸ್ ದರ್ಶನ್ ಅವರಿಗೆ ತುಂಬಾನೇ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ತುಂಬಾ ಅವಶ್ಯಕತೆ ಇದೆ. ಇದರಿಂದ ಸಾಕಷ್ಟು ಸಿನಿಮಾ ಹಿಟ್ಟಾದ್ರೆ, ನಾನು ಪದೇ ಹೇಳ್ತಾ ಇರ್ತೀನಿ, ಸಾಕಷ್ಟು ಜನರ ಜೀವನ ನಡೆಯುತ್ತೆ, ಸುಮಾರು ಥಿಯೇಟರ್ಗಳು ಉಳ್ಕೋತವೆ. ನಾನು ಮತ್ತೊಮ್ಮೆ ಮನವಿಯನ್ನ ಮಾಡ್ತೀನಿ, ದಯವಿಟ್ಟು ಈ ಚಿತ್ರವನ್ನ ಥಿಯೇಟರ್ಗೆ ಹೋಗಿ ನೋಡಿ. ದಯವಿಟ್ಟು ಟೆಲಿಗ್ರಾಮ್ಗಳಲ್ಲಿ ಆಗಲಿ, ವೆಬ್ಸೈಟ್ಗಳಲ್ಲಾಗಲಿ ಒಬ್ರಿಗೊಬ್ರು ಶೇರ್ ಮಾಡಬೇಡಿ ಪ್ಲೀಸ್. ಕೊನೆ ಪಕ್ಷ ಒಂದು 3-4 ವಾರ ಸಿನಿಮಾ ಹಿಟ್ಟಾಗ್ಲಿ. ಈ ಗೆಲುವಿನಿಂದ ಕೆಲವರಿಗೆ ಉತ್ತರ ಕೊಡಬೇಕಾಗಿದೆ. ಆ ಉತ್ತರ ಅವ್ರಿಗೆ ತಲುಪಬೇಕು ಅಂತ ಅಂದ್ರೆ ನಿಮ್ಮ ಸಹಕಾರ ತುಂಬಾನೇ ಅಗತ್ಯ ಇದೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಖಂಡಿತ ಹಿಟ್ಟಾಗುತ್ತೆ. ನಾಳೆ ನಾನು ಕೂಡ ನಮ್ಮ ಮದ್ದೂರು ಮಂಡ್ಯ ಕಡೆ ಹೋಗ್ತೀನಿ, ಅಲ್ಲಿ ಲೈವ್ ಮಾಡ್ತೀನಿ, ಅಲ್ಲಿನ ವೀಕ್ಷಕರನ್ನ ಮಾತಾಡಿಸ್ತೀನಿ, ಸಿನಿಮಾ ಹೇಗಿದೆ ಅಂತ, ಅಲ್ಲಿ ಕ್ರೇಜ್ ಆಗಿದೆ ಅಂತ ಖಂಡಿತ ನಾಳೆ ನಾನು ನಿಮಗೆ ತೋರಿಸ್ತೀನಿ. ನಾವು ಮತ್ತೊಮ್ಮೆ ಮನವಿಯನ್ನ ಮಾಡ್ತೀನಿ, ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿತಾ ಇದ್ದೀನಿ, ದಯವಿಟ್ಟು ಈ ಚಿತ್ರವನ್ನ, ಎಸ್ಪೆಷಲಿ ಈ ಚಿತ್ರವನ್ನ ಈ ಸಮಯದಲ್ಲಿ ದಯವಿಟ್ಟು ಯಾರು ಕೂಡ ಟೆಲಿಗ್ರಾಮ್ಗಳಲ್ಲಿ ನೋಡಬೇಡಿ, ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾ ಹಿಟ್ಟಾಗ್ಲಿ, ಕೆಲವ್ರ ಉತ್ತರ ನೇರವಾಗಿ ಅವ್ರಿಗೆ ಸಿಗುತ್ತೆ. ಆ ರೀತಿ ಮಾಡಬೇಕು. ಮತ್ತೊಮ್ಮೆ ಅಭಿಮಾನಿಗಳಲ್ಲಿ, ಕಲಾಭಿಮಾನಿಗಳಲ್ಲಿ ಪದೇ ಬೆಳ್ಕೋತಾ ಇದ್ದೀನಿ, ನನ್ನ ಗಂಟಲು ಒಣಗುವಷ್ಟು ಬೆಳ್ಕೋತಾ ಇದ್ದೀನಿ. ಚಿತ್ರವನ್ನ ಗೆಲ್ಲಿಸಲೇಬೇಕು. ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.